ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರು ಕಂಪ್ಲೀಟ್ ವಾಚ್ ಮಾಡ್ಬೋದು. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗಲ್ಲ ಖಂಡಿತ ಸ್ಕಿಪ್ ಕೂಡ ಮಾಡ್ಬೋದು. ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ನ ಕೊಟ್ಟಿರ್ತೀನಿ, ನೀವು ಮೆಸೇಜ್ ನನಗೆ ಮಾಡ್ಬೋದು. ನಂತರದಲ್ಲಿ ಈ ಒಂದು ದಿನದ ರೀಡಿಂಗು ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಆಲೋಚನೆ ಹೇಗಿರುತ್ತೆ ಅನ್ನೋ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ನು ನೈಟು ನಿಮ್ಮ ಬಗ್ಗೆ ಏನನ್ನ ಆಲೋಚನೆ ಮಾಡ್ತಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡಬೇಕು ಅಂತ ಅಂದರೆ ನನ್ನ ಕಮೆಂಟಲ್ಲಿ ತಿಳಿಸ್ತೀರಾ ಥ್ಯಾಂಕ್ ಯು 111 ಅಂತ ತಿಳಿಸಿ. ನಂತರದಲ್ಲಿ ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ನ ಪ್ರೆಸೆಂಟು ನೈಟ್ ಹೊತ್ತು ಅಂದರೆ ರಾತ್ರಿಯ ಸಿಚುವೇಶನ್ ಹೇಗಿರುತ್ತೆ, ತಡರಾತ್ರಿಯ ಆಲೋಚನೆ ಹೇಗಿರುತ್ತೆ ಅನ್ನೋದು ಈ ಒಂದು ರೀಡಿಂಗಲ್ಲಿ ನೋಡೋಣ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ರಿಸೀವ್ ಮಾಡಿ, ಎಲ್ಲ ಪಾಸಿಟಿವ್ ಆಗೇ ಬರುತ್ತೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ಇದೇನಾದರೂ ನಿಮಗೆ ರೆಸಿನೇಟ್ ಆಗಿದೆ ಅಂತ ಅಂದರೆ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ. ರೆಸಿನೇಟ್ ಆಗಿದ್ದರೆ ನಾವು ಯಾವ ರೀತಿ ಪಾಸಿಟಿವ್ ಆಗಿ ತೊಗೊತೀವಿ ಆ ರೀತಿ ನಮ್ಮ ಜೀವನ ಇರುತ್ತೆ. ಹಾಗಾಗಿ ಈ ಒಂದು ರೀಡಿಂಗ್ನ ನೀವು ಪಾಸಿಟಿವ್ ಆಗಿ ತೊಗೊಳ್ತೀರಾ ಅಂತ ಅಂದ್ಕೊತೀನಿ. ಓಕೆ, ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಆಲೋಚನೆ ಏನಿರುತ್ತೆ ಅನ್ನೋದು ನೋಡೋಣ. ಎಲ್ಲ ಪಾಸಿಟಿವ್ ಕಾರ್ಡೇ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ನ ತಡರಾತ್ರಿಯ ಆಲೋಚನೆ ಏನಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿದೆ. ಓಕೆ, ಪಾಸಿಟಿವ್ ಕಾರ್ಡ್ ಬಂದಿದೆ. ಏನು ಯೋಚನೆ ಮಾಡಬೇಡಿ, ರೀಡಿಂಗ್ ಮಾಡ್ತೀನಿ. ನೋಡಿ, ಈ ಒಂದು ರೀಡಿಂಗ್ ನೋಡಿದ್ರೆ ಎಷ್ಟು ಒಂದು ಪಾಸಿಟಿವ್ ಕಾರ್ಡ್ ಬಂದಿದೆ ಅಂತಂದರೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಆಳವಾಗಿ ಯೋಚಿಸ್ತಿದ್ದಾರೆ. ಹೊರಗೆ ಹೇಳೋಕ್ಕಾಗ್ತಾ ಇಲ್ಲ, ಆದರೆ ಒಳಗೆ ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ಕೇರ್ ಏನು, ನಿಮ್ಮ ಪ್ರೆಸೆನ್ಸ್ ಏನು ಅನ್ನೋದು ಫೀಲ್ ಮಾಡ್ತಿದ್ದಾರೆ. ಅವರಿಗೆ ಜೀವನದಲ್ಲಿ ನೀವು ಒಂದು ಸ್ಪೆಷಲ್ ಪರ್ಸನ್ ಅಂತ ಅವರಿಗೆ ಗೊತ್ತಿದೆ. ಆದರೆ ಅವರು ಒಂದೊಂದು ಸತಿ ತುಂಬ ಬೇಜಾರಲ್ಲಿರ್ತಾರೆ, ಹೊರಗಡೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಹಿಂದೆ ಆಗಿರೋ ನೋವುಗಳಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮಿಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಸೆಪ್ರೇಷನ್ ಕಾರಣದಿಂದ ಮೆಂಟಲಿ ಅವರು ಸ್ಟ್ರೆಸ್ ಆಗಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ತುಂಬಾ ಸ್ಟ್ರೆಸ್ ಆಗಿದ್ದಾರೆ ಅವರ ಮೈಂಡಲ್ಲಿ ಅವರು. ಹಾಗಾಗಿ ರಾತ್ರಿ ಹೊತ್ತು ಆ ನೋವುಗಳು, ನಿಮ್ಮಿಬ್ಬರ ಮಾತುಗಳು, ಇದು ನೀವಿಬ್ಬರು ದೂರ ಆಗಿರೋದು, ಇವುದೆಲ್ಲ ಅವರು ರಾತ್ರಿ ಹೊತ್ತು ಅವ್ರಿಗೆ ತುಂಬಾ ಕಾಡ್ತಾ ಇದೆ ಅನ್ನೋದು ತೋರಿಸ್ತಾ ಇದೆ. 8 ಆಫ್ ಪೆಂಟಿಕಲ್ಸು ಇದು 2 ಸತಿ ಬಂದಿದೆ ನೋಡ್ರಿ. 8 ಆಫ್ ಪೆಂಟಿಕಲ್ಸು 2 ಟೈಮ್ಸ್ ಬಂದಿದೆ. ನೀವು ಅಂದ್ಕೊಬೋದು ಜೀವನದಲ್ಲಿ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ, ನನಗೇನೂ ಒಂದು ಅದರಲ್ಲಿ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ. ಖಂಡಿತ ಅದಕ್ಕೆ 100% ಸಿಕ್ಕೇ ಸಿಗುತ್ತೆ ರಿಸಲ್ಟ್ ಅಂತ ಹೇಳ್ಬೋದು. ನಿಮ್ಮ ವ್ಯಕ್ತಿ ಲೈಫಲ್ಲಿ ಫಸ್ಟು ನಾನು ಸ್ಟಿಲ್ ಅವರು ಹಣದ ಬಗ್ಗೆ, ಫ್ಯೂಚರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಿದೆ. ಜೊತೆಗೆ ನಿಮ್ಮ ಸರಿಪಡಿಸಬೇಕು ಅನ್ನೋದು ಅವರ ಆಲೋಚನೆ ಆಗಿದೆ. ಹಾಗಾಗಿ ಸ್ವಲ್ಪ ಅವರ ಕೆಲಸದ ಮೇಲೆ ಅವರು ಬ್ಯುಸಿ ಆಗಿದ್ದಾರೆ ಅನ್ನೋದೇ ತೋರಿಸ್ತಾ ಇದೆ. ಫಸ್ಟು ನನಗೆ ಹಣ, ಕೆಲಸ ಎಲ್ಲ ಇಂಪಾರ್ಟೆಂಟು, ನಂತರದಲ್ಲಿ ನೀವು ಕೂಡ ಬೇಕು ಅನ್ನೋದು ಅವರ ಒಂದು ಆಲೋಚನೆ ಆಗಿದೆ. ಹಾಗಾಗಿ ಕೆಲವೊಮ್ಮೆ ಅಥವಾ ನಿಮ್ಮನ್ನು ಹರ್ಟ್ ಮಾಡಿದ್ದು ಅವರಿಗೆ ಪಶ್ಚಾತ್ತಾಪ ಕೊಡ್ತಾ ಇದೆ ಅಂತ ತೋರಿಸ್ತಾ ಇದೆ. ನಿಮ್ಮ ಆಡಿರೋ ಅಂಥ ಮಾತಾಗಿರ್ಬೋದು, ನಿಮ್ಮ ಮಧ್ಯೆ ಏನು ಸಪ್ರೇಷನ್ ಬಂದಿದೆ ಅದನ್ನೆಲ್ಲ ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ಅವರು ಅಂತಲೇ ಹೇಳ್ಬೋದು. ನಂತರದಲ್ಲಿ ಇನ್ನು
ಅವರ ಲೈಫಲ್ಲಿ ಅವರು ಮತ್ತೆ ನಿಮ್ಮನ್ನೇ ವಿಶ್ ಮಾಡ್ಕೊತಾ ಇದ್ದಾರೆ. ಅಂದರೆ ಒಮ್ಮೆ ನಿಮ್ಮ ಹತ್ರ ಮಾತಾಡಲೇಬೇಕು, ಮತ್ತೆ ನಿಮ್ಮ ಜೊತೆ ಕ್ಲೋಸ್ ಆಗಬೇಕು ಅನ್ನೋದು ಅವರ ಒಂದು ಆಲೋಚನೆ ಕೂಡ ಆಗಿರುತ್ತೆ. ರಾತ್ರಿ ಹೊತ್ತು ಖಂಡಿತವಾಗ್ಲೂ ಅವರು ನಿದ್ದೆ ಮಾಡಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ನಿಮ್ಮ ಹಾಡಿರೋ ಮಾತುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ವಲ್ಪ ದಿನಗಳಲ್ಲೇ ಅವರು ನಿಮಗೆ ಒಂದು ಮೆಸೇಜ್ ಮಾಡೋ ಅಂಥದ್ದಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮನ್ನು ಭೇಟಿಯಾಗೋ ಅಂಥದ್ದಿರ್ಬೋದು, ಅಥವಾ ಒಂದು ಹಾಯ್ ಅಂತ ಮೆಸೇಜ್ ಮಾಡೋ ರೀತಿಯಲ್ಲಿ ನಿಮ್ಮ ಹತ್ರ ಬರೋ ಅಂಥದ್ದಾಗಿರ್ಬೋದು, ಕಾಂಟ್ಯಾಕ್ಟ್ ಮಾಡೋ ರೀತಿಯಲ್ಲಿ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. ಖಂಡಿತ ಅವರು ನಿಮ್ಮನ್ನು ಮಿಸ್ ಮಾಡ್ತಾರೆ, ನಿಮ್ಮನ್ನು ಅವರು ಭೇಟಿ ಆಗ್ತಾರೆ ಅನ್ನೋದು ಕಾರ್ಡು ತೋರಿಸ್ತಾ ಇದೆ. ತಡರಾತ್ರಿ ಅವರ ಮನಸ್ಸಿನಲ್ಲಿ ನೀವು ಸ್ಟ್ರಾಂಗ್ ಆಗಿ ಇದ್ದೀರಾ, ಮತ್ತು ಅವರು ಹೊರಗೆ ತೋರಿಸ್ದೇ ಇದ್ರೂ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊತಿದ್ದಾರೆ, ರಿಗ್ರೆಟ್ ಕೂಡ ಇದೆ, ಮತ್ತೆ ಸಂಪರ್ಕಿಸಲು ಮತ್ತೆ ತುಂಬ ಯೋಚನೆ ಮಾಡ್ತಿದ್ದಾರೆ. ಆದರೆ ಟೈಮಿಂಗ್ಸು ಮತ್ತು ಕನ್ಫ್ಯೂಷನ್ಸು ಕಾರಣದಿಂದ ಅವರು ಡಿಲೇ ಮಾಡ್ತಿದ್ದಾರೆ. ಆದರೆ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ನಿಮ್ಮನ್ನು ಒಂದು ಮೆಸೇಜ್ ಮುಖಾಂತರ ಅವರು ನಿಮ್ಮನ್ನು ಭೇಟಿ ಮಾಡ್ತಾರೆ ಅಂತ ಹೇಳ್ಬೋದು. ಈ ಓವರಾಲ್ ನೋಡೋದಾದರೆ ನಿಮ್ಮ ವ್ಯಕ್ತಿ ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂ ಅಂತೂ ಅವ್ರಿಗೆ ತುಂಬಾ ಗೊತ್ತಿದೆ. ನಿಮ್ಮ ವ್ಯಾಲ್ಯೂ ಗೊತ್ತಿರೋದ್ರಿಂದ ತುಂಬಾ ಫೀಲ್ ಮಾಡ್ತಾ ಇದ್ದಾರೆ, ನಾನು ದೂರ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ಖಂಡಿತ ಲಾಸ್ಟಾಗಿ ಓವರಾಲ್ ಆಗಿ ಹೇಳೋದಾದರೆ ಖಂಡಿತ ನೀವಿಬ್ಬರು ಮತ್ತೆ ಭೇಟಿ ಆಗ್ತೀರಾ, ಮತ್ತೆ ಒಂದು ಹೊಸ ಬಿಗಿನಿಂಗ್ ಅನ್ನೋದು ತೊಗೊಳ್ತೀರಾ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.